5 ಕೋಟಿ ರೂಪಾಯಿ ವೆಚ್ಚದ ವಿವಿಧ ಕಾಮಗಾರಿಗಳಿಗೆ ಶಂಕುಸ್ಥಾಪನೆಯನ್ನ ಮಾಡಿದ್ದಾರೆ ಸಚಿವ ಕೆಎಚ್ ಮುನಿಯಪ್ಪ. ಸರ್ಕಾರಿ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ನಡೆದಂತಹ ಗುದ್ದಲಿ ಪೂಜೆ ಇದಾಗಿದ್ದು 4 ಕಾರ್ಯಗಳ ಶಂಕುಸ್ಥಾಪನೆಯನ್ನ ನೆರವೇರಿಸಿದ್ದಾರೆ ಆಹಾರ ಸಚಿವ ಕೆಎಚ್ ಮುನಿಯಪ್ಪ. ಜಿಲ್ಲಾಡಳಿತ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ವತಿಯಿಂದ ನಡೆದಂತಹ ಶಂಕುಸ್ಥಾಪನೆ ಇದಾಗಿದ್ದು ಕಾರ್ಯಕ್ರಮದಲ್ಲಿ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಭಾಗಿಯಾಗಿದ್ದರು. 11 ತಿಂಗಳ ಒಳಗೆ ಪೂರ್ಣಗೊಳ್ಳುವಂತಹ ಉನ್ನತೀಕರಣದ ಕಾರ್ಯಕ್ರಮ ಇದಾಗಿದ್ದು 11 ತಿಂಗಳ ಒಳಗೆ ಪೂರ್ಣಗೊಳ್ಳುವ ಉನ್ನತೀಕರಣ ಆಗಿದ್ದು ಸಿಎಸ್ಆರ್ ಹಾಗೂ ಸರ್ಕಾರಿ ಅನುದಾನವನ್ನು ಬಳಸಿ ಸರ್ಕಾರಿ ಶಾಲೆಗಳ ನವೀಕರಣ ಮಾಡಲಾಗುತ್ತೆ ಎಂದರು. ಮುಂದಿನ ದಿನಗಳಲ್ಲಿ ಜಿಲ್ಲಾಸ್ಪತ್ರೆ ಕೆಲಸಗಳು ಪ್ರಾರಂಭವಾಗುತ್ತವೆ. ಈ ಬಗ್ಗೆ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿದ ಆಹಾರ ಸಚಿವ ಕೆಎಚ್ ಮುನಿಯಪ್ಪ, ಮುಂದಿನ ದಿನಗಳಲ್ಲಿ ಜಿಲ್ಲಾಸ್ಪತ್ರೆ ಕೆಲಸಗಳು ಪ್ರಾರಂಭವಾಗುತ್ತೆ ಅಂತ ಈ ಬಗ್ಗೆ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ಕೊಟ್ಟರು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರ ತಾಲೂಕಿನ ನಗರದ ಸರ್ಕಾರಿ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ಜರುಗಿತು. ಗುರುದೇವೋ ಮಹಾದೇವ ಗುರುದೇವ ಸದಾಶಿವ ಸಾಕ್ಷಾತ್ ಪರಬ್ರಹ್ಮಾಸ್ಮೈ ರೋಗಿನಾಮಿದೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಿರ್ಮಹಾವಾಗರ್ತೈವ ಸಮೃದ್ಧವಾಗರ್ತ ಶ್ರೀಭಕ್ತಿ ಜಗತೋ ವಿದರು ವಂದೇ ವಿಧಿಯವರಾತ್ರಿ ಶ್ವೇತವರಹ ಕಲ್ಪೇ ವೈವ ಪ್ರೇಕ್ತೇನ ಪವಿತ್ರ ಗಂಗಾದೇವತಾ ಮಹಾಗಣಪತಿ ರುದ್ರದೇವತಾ ರುದ್ರಕಳಶ ಸ್ಥಾಪನಾದಿ ಭೂದೇವತಾ ಅರಂಗನಕ್ಷರಂ ದರ್ಪಯಾಮಿ ನಾನಾವಿಧ ಪರಿಮಳ ಮಂತ್ರ पुष्पाणि समर्पयामि वगे फलसमायुक्तनागुल्येदर्तिकर्पूर्णिकाम्बूलं प्रदीतं प्राणाय सह नाय सह ओम ह्रीं शिवहाङ्गादिले नमोङ्कारं नित्यं श्रीकारं नित्यं तस्तेदेवेशां सभाषापूजा द्रव्याणि सम्प्रोक्ष देवनात्मां सम्प्रोपयामि प्रकाशमहादेवं सर्वान्तशापः सभाह्यामिन्द्रं नमोऽस्ते वंदे राजा वृणा बृहस्पति वंदेन्द्र शक्तिश्च राष्ट्रं धारयितं तं तदेव लक्ष्मीं सुखिनं तदेव ताराबलं तदेवामि. ಈಗಾಗಲೇ 4 ಕಾರ್ಯಕ್ರಮಗಳನ್ನು ಶಂಕುಸ್ಥಾಪನೆ ಇಲ್ಲಿನ ಜನಪ್ರಿಯ ಶಾಸಕರಾದಂಥ ಧೀರಜ್ ಮುನರಾಜ ಸ್ವಾಮಿ ಅವರ ನೇತೃತ್ವದಲ್ಲಿ ಇವತ್ತು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ್ದೀವಿ. ಜಿಲ್ಲಾ DHO ಸುನಿಲ್ ಕುಮಾರ್ ಅವರು ಮತ್ತು ಇಲ್ಲಿನ ಚೀಫ್ ಮೆಡಿಕಲ್ ಆಫೀಸರು ಮತ್ತು ಅವಾರ್ಡ್ ಪಡೆದಿರುವಂಥ ರಾಜ್ಯ ಮಟ್ಟದ ಅರ್ಚನಾ ಮೇಡಮ್ ಅವರು ಮತ್ತು ಎಲ್ಲ ನಗರಸಭೆಯ ಎಲ್ಲ ಸದಸ್ಯರು, ಗ್ಯಾರಂಟಿಯ ಅಧ್ಯಕ್ಷರಾದಂಥ ರಾಜಣ್ಣವರು ಮತ್ತು ಎಲ್ಲ ಮುಖಂಡರು ಕೂಡ ಇವತ್ತು ಭಾಗವಹಿಸಿದ್ದಾರೆ. ಒಳ್ಳೆಯ ಕಾರ್ಯಕ್ರಮವನ್ನು ಶಾಸಕರು ನಮ್ಮ ಕೈಯಲ್ಲಿ ಇವತ್ತು ಮಾಡಿಸಿದ್ದಾರೆ. ಬಹಳ ಮುಖ್ಯವಾದ್ದು ಇದು, ತೀವ್ರ ಅವಶ್ಯಕತೆ ಇದೆ. ಈ ಭಾಗದ ಒಂದು ಕೇಂದ್ರ ಬಿಂದುವಾಗಿದೆ ಜಾಗ. ಇಲ್ಲಿ 2-3 ತಾಲೂಕಿನ ಜನ ಬರ್ತಾರೆ. ಅದರಿಂದ ಇಲ್ಲಿ ಸುಸಜ್ಜಿತವಾದಂಥ ಒಳ್ಳೆಯ ಕೆಲಸವನ್ನು ಇವತ್ತು ಮಾಡಿದ್ದೀವಿ. ಮುಂದೆ ಡಿಸ್ಟ್ರಿಕ್ಟ್ ಹಾಸ್ಪಿಟ್ಲ್ ಕೂಡ ಆದಷ್ಟು ಬೇಗ ಕೆಲಸವನ್ನು ಪ್ರಾರಂಭ ಮಾಡುವಂಥದ್ದು ಮಾಡ್ತೀವಿ. ಪ್ರಧಾನಮಂತ್ರಿಗಳು ಒಂದು ಕ್ರಿಟಿಕಲ್ ಕೇರ್ ಯೂನಿಟನ್ನು ಮಾಡಿದರೆ ಅದನ್ನು ಕೂಡ ಬೇಗ ಮಾಡ್ತೀವಿ. ಇವೆಲ್ಲವನ್ನು ಆದಷ್ಟು ಬೇಗ ಮಾಡ್ತೀವಿ. ಡಿಸ್ಟ್ರಿಕ್ಟ್ ಹಾಸ್ಪಿಟ್ಲನ್ನು ಮಾರ್ಚ್ ತಿಂಗಳಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಇದನ್ನು ಶಿಲಾನ್ಯಾಸ ಮಾಡಿದರೆ ಕೇವಲ ಭೂಮಿ ಪೂಜೆಯನ್ನು ಮಾಡಬೇಕು. ಸಂಬಂಧಪಟ್ಟ ದಿನೇಶ್ ಗುಂಡೂರಾವ್ ಮಂತ್ರಿಗಳನ್ನು ಕರ್ಕೊಂಬಂದು ಈ ಕೆಲಸವನ್ನು ಮಾಡ್ತೀವಿ. CSR ಫಂಡಲ್ಲಿ ಮಾನ್ಯ ಶಾಸಕರು ಒಂದು ಮನವಿ ಏನಂದರೆ, ನಾವೀಗಾಗಲೇ ಲಾಂಛನ ಮಾಡಿದ್ದೀವಿ. ಪ್ರತಿ ಪಂಚಾಯತಿ ಹೆಡ್ ಕ್ವಾರ್ಟ್ರಲ್ಲಿರುವ ಶಾಲೆ, ಅದು ಪ್ರೈಮರಿ ಸ್ಕೂಲ್ ಆಗಲಿ, ಮಿಡ್ಲ್ ಸ್ಕೂಲ್ ಆಗಲಿ, ಹೈಸ್ಕೂಲ್ ಆಗಲಿ, ಅದನ್ನು ನವೀಕರಣ ಮಾಡಬೇಕು. ಆಟದ ಮೈದಾನ, ಲೈಬ್ರರಿ ಮತ್ತು ಒಳ್ಳೆಯ ಕುಡಿಯೋ ನೀರು, ಶೌಚಾಲಯ ಇವೆಲ್ಲವನ್ನು ಕೊಡೋದಕ್ಕೆ CSR ಫಂಡನ್ನು ಬಳಸಬೇಕು. ಈ ಪ್ರಾಂತ್ಯದಲ್ಲಿರುವ ಎಲ್ಲ ಕೈಗಾರಿಕೆಗಳನ್ನು ಕೂಡ ಮೀಟಿಂಗ್ ಮಾಡಿ ನಾನು ಸಂಬಂಧಪಟ್ಟ ಡಿಸ್ಟ್ರಿಕ್ಟ್ ಇಂಡಸ್ಟ್ರಿಯಲ್ ಆಫೀಸರ್ಗೂ ಹೇಳ್ತೇನೆ ಮತ್ತು CO ಇವೆಲ್ಲವನ್ನು ಕೂಡ ಇಲ್ಲಿ ಕೂಡ ಪ್ರತಿ ಒಂದು ಪಂಚಾಯತಿಯಲ್ಲಿ ಶುರು ಮಾಡಬೇಕು. ವಿಶೇಷವಾಗಿ ಇವತ್ತು ಈ ಡಯಾಲಿಸಿಸ್ ಸೆಂಟರ್ ಮಾಡಿರುವ
ಕಂಪನಿ ಅಜಾಕ್ಸ್ ಅಜಾಕ್ OPD ಕಂಪನಿ ಮತ್ತು ಅಜಾಕ್ಸ್. ಮಾಲೀಕರಾರಪ್ಪ ವಿಜಯ್ ಕೆ ವಿಜಯ್ ಅವರು ಕೂಡ ತುಂಬ ನಾನು ಧನ್ಯವಾದಗಳು ಹೇಳ್ತೀನಿ. ಸಾರ್ವಜನಿಕರ ಹಿತದೃಷ್ಟಿಯಿಂದ ಒಂದು ಡಯಾಲಿಸಿಸ್ ಸೆಂಟ್ರನ್ನು ಮಾಡಿದ್ದಾರೆ. ಬ್ಲಡ್ ಬ್ಯಾಂಕ್ ಕೂಡ ಅದರಲ್ಲೇ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಶಾಸಕರು ಹೇಳ್ತಾ ಇದ್ದಾರೆ. ಭಾಳ ಸಂತೋಷ. ಈ ರೀತಿ ಬೇರೆ ಕಂಪ್ನಿಗಳಲ್ಲಿ ಕೆಲಸ ಮಾಡೋರೆಲ್ಲ ಕೂಡ ಸಹಕರಿಸಿ ಬಹಳ ಮುಖ್ಯವಾದ ವಿದ್ಯಾಭ್ಯಾಸ, ಹಳ್ಳಿಯ ಜನರಿಗೆ ಗುಣಮಟ್ಟದ ವಿದ್ಯಾಭ್ಯಾಸವನ್ನು ಕೊಡಬೇಕು. ಅದರ ಕಡೆ ಶಾಸಕರು ಒತ್ತು ಕೊಡಬೇಕು. ನಾನು ಬೇಕಾದರೆ ಅವ್ರನ್ನೆಲ್ಲ ಒಂದು ಸಾರಿ ಕರೆಸ್ತೇನೆ, ಕುಂತು ಮಾತಾಡಿ ಕನಿಷ್ಠ ಪಂಚಾಯತಿ ಹೆಡ್ ಕ್ವಾರ್ಟರ್ ಶಾಲೆಗಳನ್ನು ಗುಣಮಟ್ಟಕ್ಕೆ ಏರಿಸೋದ್ರ ಮುಖಾಂತರ ಹಳ್ಳಿಯ ಮಕ್ಕಳು ಕೂಡ ಒಳ್ಳೆಯ ಕಾನ್ವೆಂಟ್ ಮಕ್ಕಳಂಗೆ ತಯಾರಾಗಬೇಕು. CET ನೀಟ್ ಎಕ್ಸಾಮ್ಗಳಲ್ಲಿ ಉತ್ತೀರ್ಣರಾಗಿ ಅವರು ಕೂಡ ತಮ್ಮ ಬದುಕನ್ನು ದಾರಿ ತೋರ್ಕೋಬೇಕು ಅಂಥೇಳಿ ಈ ವಿಷಯವನ್ನು ಮಾನ್ಯ ಶಾಸಕ